ಬಹಳಷ್ಟು ಜನ ಜೋಳದ ರೊಟ್ಟಿ ಅಂದ ತಕ್ಷಣ ಅದು ಮಾಡೋದು ಕಷ್ಟ, ಅದು ಒಡೆಯುತ್ತೆ ಅಥವಾ ಅದು ಹರಿಯುತ್ತೆ, ಲಟ್ಸೋಕೆ ಬರಲ್ಲ ಅಥವಾ ತಟ್ಟೋಕೆ ಬರಲ್ಲ, ಗಟ್ಟಿಯಾಗಿಬಿಡುತ್ತೆ ಅಂತೆಲ್ಲ ನಾನಾ ರೀತಿ ರೀಸನನ್ನು ಹೇಳ್ತಾರೆ ಅಲ್ವಾ. ಬಟ್ ನಾನಿವತ್ತು ನಿಮಗೆ ತುಂಬ ಸುಲಭವಾಗಿ ಸಾಕಷ್ಟು ಟಿಪ್ಸ್ಗಳ ಜೊತೆಗೆ ತುಂಬ ತೆಳುವಾಗಿ ಹೇಗೆ ನಾವು ಮೆತ್ತಗಿನ ಜೋಳದ ರೊಟ್ಟಿನ ಮಾಡ್ಕೊಳ್ಬೇಕು ಹೇಳುವಂಥ ಕೆಲವಷ್ಟು ಟಿಪ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಲಾಸ್ಟ್ವರೆಗೂ ನಾನು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಫಸ್ಟ್ ನೋಡಿ, ನಾನು ಒಂದು ಬೌಲ್ಗೆ 2 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನೀವು ಎಲ್ಲದಕ್ಕೂ ಒಂದೇ ಕಪ್ಪನ್ನು ಮೆಜರ್ಮೆಂಟ್ಗೆ ತೊಗೊಂಡ್ಬಿಡಿ, ಪರ್ಫೆಕ್ಟ್ ಆಗಿರುತ್ತೆ. ನಿಮಗೆ ಯಾವ ಅಳತೆಯಲ್ಲಿ ಬೇಕು ಎಷ್ಟು ಬೇಕು ಅಂತ ನೋಡಿಕೊಂಡು ಹಿಟ್ಟನ್ನು ತೊಗೊಳ್ಳಿ. ಹಾಗೆ ಇದಕ್ಕೆ ನೋಡಿ, ನಾನು 2 ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಬೆಸ್ಟ್ ಟಿಪ್ಪು. ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಹಿಟ್ಟು ಜಿಗಿ ಬರುತ್ತೆ, ಚೆನ್ನಾಗಾಗತ್ತೆ. ಓಕೆನಾ. ಆಮೇಲೆ ನೋಡಿ, ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಇದಕ್ಕೀಗ ನಾನು ಯಾವ ಕಪ್ಪಲ್ಲಿ ನಾನು ಹಿಟ್ಟನ್ನು ತಗೊಂಡಿದ್ದೆ ಅಲ್ವಾ, ಅದೇ ಕಪ್ಪಲ್ಲಿ ನಾನು 3 ಕಪ್ ಆಗುವಷ್ಟು ಹಿಟ್ಟನ್ನು ಅಂದರೆ ನೀರನ್ನು ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ 1 ಚಮಚ ಆಗುವಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಸ್ಮೂತ್ ಆಗಿ ಬರುತ್ತೆ. ಹಾಗೆ ಇದಕ್ಕೆ ನಾನೀಗ ಇನ್ನೊಂದು ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೇನಂತ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ. ಹಾಗೆ ಈಗ ನೋಡಿ, ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಹಿಟ್ಟನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಬಾರ್ದು. ಹಾಗೆ ಅದನ್ನು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ 1-2-3 ನಿಮಿಷ ಹಾಗೆ ಇಟ್ಬಿಡಿ. ನೋಡಿ, ಅದು ಬಾಯ್ಲ್ ಆಗ್ತಾ ಆಗ್ತಾ ಹಿಟ್ಟಿನ ಮೇಲೆಲ್ಲ ಆ ನೀರು ತನ್ನಷ್ಟಕ್ಕೆ ಬರಬೇಕು. ಆ ರೀತಿ ಆದಮೇಲೆ ಒಂದು ವುಡನ್ ಸ್ಟಿಕ್ಕಿಂದ ಅಥವಾ ಯಾವುದಾದ್ರೂ ಒಂದು ಸೌಟಿಂದ ಚೆನ್ನಾಗಿ ಒಂದ್ಸರಿ ಈ ರೀತಿ, ತುಂಬ ಮಗಚೋದು ಅಂತಲ್ಲ, ಜಸ್ಟ್ ಈ ರೀತಿ ಎಲ್ಲ ತಿರುಗಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಈಗಾಗಲೇ ನಾನು ಸಾಕಷ್ಟು ರೀತಿಯ ರೊಟ್ಟಿ ರೆಸಿಪಿಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಈಗ ನಿಮ್ಗೆ ಇಲ್ಲಿ ನೋಡುವಾಗ ಅದೊಂಥರ ಗಂಟು ಆಗ್ಬಿಡ್ತೇನೋ ಅಂತ ಹೆದರ್ಕೊಳ್ಬೇಡಿ. ಯಾಕೆಂದರೆ ಈ ಗಂಟೆ ಏನೂ ಆಗಲ್ಲ. ಹಾಗೆ ಮುಚ್ಚಳನ ಮುಚ್ಚಿಟ್ಬಿಟ್ಟು 1-2 ನಿಮಿಷ ಸಿಮ್ಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಮುಚ್ಚಳ ತೆಗೆದ್ಬಿಟ್ಟು ನೋಡಿ ಈ ರೀತಿ ಆಗಿರುತ್ತೆ. ಪುನಃ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ನೀವು ಮಾಡಿಕೊಂಡ್ರೆ ತುಂಬಾ ಸುಲಭ ಫ್ರೆಂಡ್ಸ್. ಜೋಳದ ರೊಟ್ಟಿ ಮಾಡೋದು ಏನಂದ್ರೆ ಏನೂ ಕಷ್ಟ ಇಲ್ಲ. ಹಾಗೆ ಇದನ್ನು ಕೆಳಗಡೆ ಇಳಿಸಿಟ್ಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಮುಚ್ಚಳ ಮುಚ್ಚಿ 3-4 ನಿಮಿಷ ಹಾಗೆ ಇಟ್ಬಿಡಿ. ಆಮೇಲೆ ನೋಡಿ, ಇದು ಚೆನ್ನಾಗಿ ಈ ರೀತಿ ಮುದ್ದೆ ಆಗಿರುತ್ತೆ. ಫುಲ್ ತಣ್ಣಗಾಗೋದಲ್ಲ ಫ್ರೆಂಡ್ಸ್, ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದು ಒಂದು ಟಿಪ್ಪು. ಅಂದರೆ ಸ್ವಲ್ಪ ಅದು ಬೆಚ್ಚಗಿರುವಾಗಲೇ ನಾವು ಅದಕ್ಕೆ ಹಿಟ್ಟನ್ನು ಹಾಕ್ಕೊಳ್ತಾ ಹೋಗ್ಬೇಕಾಗತ್ತೆ. ನಾನು ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡಿದ್ದೀನಿ, ನನಗೆ ಇದೇ ಮಾಡಿ ಅಭ್ಯಾಸ. ಹಾಗೆ ಒಂದು ಸ್ವಲ್ಪ ಒಣ ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಇಷ್ಟು ಹಿಟ್ಟಿಗೆ ಎಷ್ಟು ಬೇಕಾಗತ್ತೆ ಅಂತ ಗೊತ್ತಿದೆ, ಅದಕ್ಕೋಸ್ಕರ ನಾನು ಇಷ್ಟು ಒಣ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಿ, ನಿಮಗೆ ಪರ್ಫೆಕ್ಟಾಗಿ ಅಳತೆ ಗೊತ್ತಿಲ್ಲ ಅಂತಾದರೆ ಒಂದು ಸ್ವಲ್ಪನೇ ಒಣ ಹಿಟ್ಟನ್ನು ಹಾಕ್ಕೊಳ್ತಾ ನೀವು ಇದನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಮತ್ತೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ಬಿಸಿ ಇರುವಾಗಲೇ ನೀವು ಇದನ್ನ ಚೆನ್ನಾಗಿ ಹಿಟ್ಟನ್ನು ಹಾಕೊಂಡು ಮೆಲ್ಕೊಳ್ಬೇಕು. ತುಂಬಾ ಗಟ್ಟಿ ಅಂತಲ್ಲ, ಬಟ್ ಚೆನ್ನಾಗಿ ನಾದಬೇಕು. ಇದನ್ನ ನಾದಿ ಈ ರೀತಿ ಮಾಡ್ಕೊಂಡ್ರೆ ನೋಡಿ ಚೆನ್ನಾಗಿ ಹಿಟ್ಟು ಜಿಗಿ ಬಂದಿರುತ್ತೆ, ಮತ್ತೆ ಅಂಟಂಟಾಗಿರುತ್ತೆ. ನಿಮ್ಗೆ ನೀಟಾಗಿ ರೊಟ್ಟಿ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ನೋಡಿ, ಇಷ್ಟು ಸಾಫ್ಟ್ ಆಗಿ ಹಿಟ್ಟು ಈಗ ರೆಡಿ ಆಗಿದೆ. ಇಷ್ಟು ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಫ್ರೆಂಡ್ಸ್, ಎಷ್ಟು ಬೇಗ ನಾವು ಇದನ್ನ ರೆಡಿ ಮಾಡ್ಕೊಳ್ಬಹುದು. ಹಾಗೆ ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ನಾನು ಈ ರೀತಿ ನೋಡಿ ಚೆನ್ನಾಗಿ ಪುನಃ ಒಂದ್ಸರಿ ಮೆಲ್ಕೊಂಡು ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಜೋಳದ ಹಿಟ್ಟಲ್ಲೇ ನಾನು ಇದನ್ನ ಈ ರೀತಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ಕೂಡ ಲಟ್ಸ್ಕೊಳ್ಳೋದಕ್ಕೆ ಹಾಕ್ಕೊಳ್ಬೇಕು. ಜೋಳದ ರೊಟ್ಟಿ ಮಾಡುವಾಗ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ಬೇಕಾಗುತ್ತೆ. ಮಾಮೂಲಾಗಿ ನಾವು ಗೋಧಿ ರೊಟ್ಟಿ ಎಲ್ಲ ಮಾಡ್ತೀವಿ ಅಲ್ವಾ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ಬೇಕಾಗುತ್ತೆ. ಒಂದ್ಸರಿ ಈ ರೀತಿ ನಾನು ತೋರಿಸ್ದೆ ಅಲ್ವಾ, ಆ ರೀತಿ ಮಾಡಿ ಕಟ್ಕೊಳ್ಳಿ. ಆಮೇಲೆ ಇದನ್ನ ಲಟ್ಸ್ಕೊಳ್ಬೇಕು. ಲಟ್ಸುವಾಗಲೂ ಅಷ್ಟೇ ಫ್ರೆಂಡ್ಸ್, ತುಂಬ ಮೇಲಿಂದ ಲಟ್ಸ್ಬೇಕು. ಜೋಳದ ರೊಟ್ಟಿ ನಾವು ಲಟ್ಸುವಾಗ ಗಟ್ಟಿಯಾಗಿ ಪ್ರೆಸ್ ಮಾಡಿ ಲಟ್ಸಬಾರ್ದು. ಮೇಲಿಂದ ಹಗೂರವಾಗಿ ಇದನ್ನ ಲಟ್ಸ್ಕೊಳ್ತಾ ಹೋಗ್ಬೇಕು. ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕೊಳ್ಳಿ, ಅದು ಹಿಡ್ಕೊಳ್ತಾ ಇದೆ ಅಂತ ಆದ್ರೆ ಪುನಃ ಇದನ್ನ ಲಟ್ಸ್ಕೊಳ್ಬಹುದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈ ಹಿಟ್ಟು, ಮತ್ತೆ ಎಷ್ಟು
ಎಷ್ಟು ತಿಳುವಾಗಿ ಬೇಕಂದ್ರೂ ನಾವು ಇದನ್ನ ಲಟ್ಸ್ಕೊಳ್ಬಹುದು. ಆಕ್ಚುಲಿ ಇಡೀ ಬಂಡಿಗೆ ಆಗುವಷ್ಟು ದೊಡ್ಡದಾಗಿ ಕೂಡ ನಾವು ಇದನ್ನ ಲಟ್ಸ್ಕೊಳ್ಬಹುದು. ಆಮೇಲೆ ನಾನು ಕಾದಿರೋಂಥ ಕಾವಲಿ ಮೇಲೆ ಹಾಕಿದ್ದೀನಿ. ಹಾಕಿದ ತಕ್ಷಣ ನೀವು ಒದ್ದೆ ಬಟ್ಟೆಯಿಂದ ಚೆನ್ನಾಗಿ ಈ ರೀತಿ ಮೇಲ್ಗಡೆ, ಅದು ಒಂದೇ ಸೈಡಲ್ಲಿ ನಾವು ಒದ್ದೆ ಬಟ್ಟೆ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಬೇಕು. ಆಮೇಲೆ ಮಗಚ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಗ್ಯಾಸ್ ಮೇಲೆ ಹಾಕ್ಬೋದು, ಇಲ್ಲ ಅಂದ್ರೆ ಫ್ರೆಂಡ್ಸ್ ಕಾವಲಿ ಮೇಲೆನೆ ಎರಡು ಸೈಡು ಬೇಯಿಸ್ಕೊಳ್ಬಹುದು. ಯಾಕಂದ್ರೆ ಜೋಳದ ರೊಟ್ಟಿ ಹೇಗಾದ್ರೂ ಮಾಡ್ಬೋದು, ಕಾವಲಿ ಮೇಲೆ ಕೂಡ ನಾವು ಬೇಯಿಸ್ಕೊಳ್ಬಹುದು. ಸೊ ಹೇಗಂದ್ರೆ ಹಾಗೆ ನೀವು ಮಾಡ್ಕೊಳ್ಬಹುದು. ಮತ್ತೆ ನೋಡಿ ಈಗ ಎಷ್ಟು ಸಾಫ್ಟ್ ಆಗಿರುವಂತ ಜೋಳದ ರೊಟ್ಟಿ ರೆಡಿ ಆಗಿದೆ ಫ್ರೆಂಡ್ಸ್. ನೀವೇ ಈಗ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಬಂತು ರೋಟಿ ಹೇಳ್ಕೊಂಡು. ಹಾಗೆ ನಾನು ಕೈಯಲ್ಲಿ ತಟ್ಟಿ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಹೇಳ್ಕೊಂಡು. ಇದೇ ಹಿಟ್ಟನ್ನೇ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನಾನು ಒಂದ್ಸರಿ ಪುನಃ ಮೇಲ್ಕೊಂಡು ಜೋಳದ ಹಿಟ್ಟನ್ನ ನಾನು ಕೌಂಟರ್ ಟಾಪ್ ಮೇಲೆ ಹಾಕೊಂಡಿದ್ದೀನಿ. ಯಾಕಂದ್ರೆ ನನಗೆ ಇದ್ರ ಮೇಲೆನೆ ಮಾಡಿ ಅಭ್ಯಾಸ ರೋಟಿ ಎಲ್ಲ. ಸೊ ಅದಕ್ಕೆ ವುಡನ್ ಮಣೆನ ತೆಗೆದಿಟ್ಟಿದ್ದೀನಿ. ಅಂಚೆಲ್ಲ ಕಟ್ಕೊಂಡು ಈ ಅಂಗೈ ಏನಿರುತ್ತೆ ಅಲ್ವಾ, ಅಂಗೈಯಿಂದ ಒಂದ್ ಸ್ವಲ್ಪ ನೀವು ಹೀಗೆ ನೋಡಿ ಟಪ್ 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 ಅಂತ ತಟ್ಕೊಳ್ತಾ ಹೋದ್ರಾಯ್ತು. ಆಕ್ಚುಲಿ ನಾನು ತುಂಬಾ ಸರಿ ಟ್ರೈ ಮಾಡಿ ಇವಾಗ ನಾನು ಈ ರೀತಿ ಕೈಯಲ್ಲಿ ತಟ್ಟಿ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮೊದಲೆಲ್ಲ ನಾನು ಫುಲ್ ಲಟ್ಸ್ಕೊಂಡೇ ಮಾಡ್ತಾ ಇದ್ದೆ. ಈಗೀಗ ನಾನು ಇದು ಕೂಡ ಇಷ್ಟ ಆಗುತ್ತೆ ನನಗೆ ರೊಟ್ಟಿ ಬಡಿಯೋದಕ್ಕೆ. ಮೇಲ್ಗಡೆಯಿಂದ ನೀವು ತುಪ್ಪ ಬೆಣ್ಣೆ ಏನಾದ್ರೂ ಹಾಕೊಳ್ಬಹುದು. ಈ ರೀತಿ ಮಾಡ್ಕೊಂಡ್ರು ಕೂಡ ತುಂಬಾ ಸಾಫ್ಟ್ ಆಗೇ ಇರುತ್ತೆ ಜೋಳದ ರೊಟ್ಟಿ. ಸೊ ಬೇಡ ನೀವು ಡ್ರೈ ಆಗಿ ತಿಂತೀರಾ ಅಂತಾದ್ರೆ ಹಾಗೆ ಕೂಡ ಮಾಡ್ಕೊಳ್ಬಹುದು. ಮತ್ತೆ ಇನ್ನೊಂದು ಬೆಸ್ಟ್ ಟಿಪ್ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಫ್ರೆಂಡ್ಸ್, ನೀರಿಗೆ ನೀವು ಎಣ್ಣೆ ಮತ್ತೆ ಉಪ್ಪು ಹಾಕಿ ಬಾಯ್ಲ್ ಆಗೋದಕ್ಕೆ ಇಟ್ಕೊಳ್ಳುವಾಗ 1 ಚಮಚ ಆಗುವಷ್ಟು ಬೆಲ್ಲನ ಹಾಕೊಳ್ಳಿ. ಇದು ನಾನ್ ಕಂಡು ಹಿಡ್ಕೊಂಡಿರೋ ಅಂತ ಮೆಥಡ್ ಫ್ರೆಂಡ್ಸ್. ನೀವು ಬೆಲ್ಲ ಹಾಕೊಂಡು ಮಾಡೋದ್ರಿಂದ ಒಂದ್ ಸ್ವಲ್ಪನೂ ಜೋಳದ ರೊಟ್ಟಿಯಲ್ಲಿ ಅಂಚು ಒಡಿಯಲ್ಲ, ಮತ್ತೆ ತುಂಬಾ ನೀಟಾಗಿ ಬರುತ್ತೆ, ಅಂದ್ರೆ ಚೆನ್ನಾಗಿ ಅಂಟು ಬರುತ್ತೆ ಅಲ್ವಾ. ಸೊ ನೀಟಾಗಿ ನಾವು ಜೋಳದ ರೊಟ್ಟಿನ ಲಟ್ಸ್ಕೊಳ್ಬಹುದು. ಇದೊಂದು ಬೆಸ್ಟ್ ಟಿಪ್ಪು, ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ನೋಡಿ ಬಿಸಿ ಬಿಸಿ ರೋಟಿ ಮೇಲೆ ಕೂಡ ನೀವು ಬೆಣ್ಣೆ ಹಾಕೊಂಡು ತಿನ್ಬೋದು. ಜೋಳದ ರೊಟ್ಟಿಗೆ ಒಂದು ಬೆಣ್ಣೆ ಮತ್ತೆ ಈ ಹೀರೆಕಾಯಿ ಚಟ್ನಿ ಕೂಡ ಒಂದು ಒಳ್ಳೆ ಕಾಂಬಿನೇಷನ್. ಸದ್ಯದಲ್ಲೇ ನಾನು ಹೀರೆಕಾಯಿ ಸಿಪ್ಪೆಯಿಂದ ಮಾಡುವಂತ ಜೋಳದ ರೊಟ್ಟಿ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುವಂತ ಈ ಚಟ್ನಿನ ಸದ್ಯದಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನೆಲ್ ನಲ್ಲಿ ನೋಡ್ಕೊಳ್ಬಹುದು ಫ್ರೆಂಡ್ಸ್. ಹಾಗೆ ಸದ್ಯನೇ ನಾನು ಜೋಳದ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಆಗಿರುವಂತ ಬದನೆಕಾಯಿ ಎಣ್ಗಾಯಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ನೋಡಿ ಜೋಳದ ರೊಟ್ಟಿ, ಚಟ್ನಿ, ಬೆಣ್ಣೆ ಮತ್ತೆ ಶೇಂಗಾ ಚಟ್ನಿ ಪುಡಿ ಜೊತೆಗೆ ಬಿಸಿ ಬಿಸಿ ಆಗಿರುವಂತ ಜೋಳದ ರೊಟ್ಟಿ ಬೆಣ್ಣೆ ಜೊತೆಗೆ ಚಟ್ನಿ ಜೊತೆಗೆ ತಿನ್ನೋದಕ್ಕೆ ರೆಡಿ ಆಗಿದೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.